ವೆಲ್ಕಮ್ ಬ್ಯಾಕ್. ಇತ್ತ ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆಯನ್ನ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ನಾಯಕರ ಕಿಡಿಕಾರಿದ ವಿಚಾರಕ್ಕೆ ಈಗ ಕೌಂಟರ್ ಕೊಡ್ತಾ ಇದ್ದಾರೆ ಆಡಳಿತ ಪಕ್ಷದ ನಾಯಕರು. ಬೆಲೆ ಏರಿಕೆ ಪಟ್ಟಿ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ಮಿನಿಸ್ಟರ್. ಬೆಲೆ ಏರಿಕೆ ಪಟ್ಟಿಯನ್ನ ಬಿಡುಗಡೆ ಮಾಡಿ ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. 15% ಬಸ್ ದರ ಏರಿಕೆ ಮಾಡಿದ ಸಾರಿಗೆ ಇಲಾಖೆ ವಿಚಾರಕ್ಕೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ವಿರೋಧ ಪಕ್ಷದವರಿಗೆ ಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತ ಬಿಜೆಪಿಗರಿಗೆ ಬಿಜೆಪಿ ವಿರುದ್ಧ ಎಕ್ಸ್ ಖಾತೆಯಲ್ಲಿ ರಾಮಲಿಂಗಾರೆಡ್ಡಿ ಹರಿಹಾಯ್ದಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಒಂದಲ್ಲ ಎರಡಲ್ಲ 7 ಬಾರಿ ಪ್ರೈಸ್ ಹೈಕ್ ಆಗಿದೆ ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಆರ್ ಅಶೋಕ್ ಅವರು ಸಾರಿಗೆ ಸಚಿವರಿದ್ದಾಗ ಎಷ್ಟು % ಹೆಚ್ಚಳ ಆಗಿದೆ ಅನ್ನೋದನ್ನು ನೋಡಿ ಅಂಥೇಳಿ ರಾಮಲಿಂಗಾರೆಡ್ಡಿ ಅವರು ಸದ್ಯ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬಿಜೆಪಿ ಪಕ್ಷ 7 ಬಾರಿ 47.8% ಬೆಲೆ ಏರಿಕೆ ಮಾಡಿದೆ, ಯಾವ್ಯಾವ ವರ್ಷದಲ್ಲಿ ಎಷ್ಟು ಏರಿಕೆ ಆಗಿದೆ, ಸಾರಿಗೆ ಸಚಿವರು ಅವಾಗ ಯಾರಿದ್ರು ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. 29/8/2008 ಅವತ್ತು 12.1% ಬೆಲೆ ಏರಿಕೆಯನ್ನು ಮಾಡಲಾಗಿದೆ. ಅದಾದ ಮೇಲೆ 7/7/2009 3.56% ಬೆಲೆ ಏರಿಕೆ ಮಾಡಲಾಗಿದೆ. 3/3/2010 4.76% ಬೆಲೆ ಏರಿಕೆಯನ್ನು ಮಾಡಲಾಗಿದೆ. 23/6/2010 3.50% ಬೆಲೆ ಏರಿಕೆಯನ್ನು ಮಾಡಲಾಗಿದೆ. ಇನ್ನು 26/6/2011 6.95% ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಇದು ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆಗಿರುವ ಬೆಲೆ ಏರಿಕೆ. 19/12/2011 5% ಬೆಲೆ ಏರಿಕೆ ಮಾಡಿದ್ದಾರೆ. ಅದಾದ ಮೇಲೆ 30/9/2012 12% ಬೆಲೆ ಏರಿಕೆ ಮಾಡಿದ್ದಾರೆ. ಸೊ ಹೀಗೆ ದರ ಏರಿಕೆ ಆಗ್ತಾ ಬಂದಿದೆ. 29/8/2008 12%. ಹೀಗೆ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅವರ ಟ್ವಿಟರ್ ಖಾತೆಯಲ್ಲೂ ಕೂಡ ಹಂಚಿಕೊಂಡಿದ್ದಾರೆ. ಒಟ್ಟು ನಮ್ಮನ್ನು ಟೀಕಿಸುವಂಥ ಬಿಜೆಪಿಗೆ ಯಾವ ನೈತಿಕತೆಯೂ ಇಲ್ಲ, ನಾಚಿಕೆಯೂ ಇಲ್ಲ ಅಂತೇಳಿ ಸಿಡಿದೆದ್ದಿದ್ದಾರೆ. 7 ಬಾರಿ 47.8% ಬಸ್ ದರ ಹೆಚ್ಚಿಸಿದ್ದಾರೆ ಇವರು. ನೋಡಿ, ದಿನಾಂಕಗಳು ಕೂಡ ಕೊಟ್ಟಿದ್ದೀವಿ. ಇಂತಿಂಥ ದಿನಾಂಕದಲ್ಲಿ, ಇಂತಿಂಥ ವರ್ಷದಲ್ಲಿ, ಇಂತಿಂಥ ತಿಂಗಳಲ್ಲಿ ಇಷ್ಟಿಷ್ಟು ಪ್ರೈಸ್ ಹೈಕ್ ಆಗಿದೆ. ಒಟ್ಟಾರೆ ಮತ್ತು ಅವರು ಇವಾಗ ಹೈಕ್ ಮಾಡಿರುವಂಥ 47.8% ನಾವೀಗ 15% ಏರಿಕೆ ಮಾಡಿರುವಂಥದ್ದು ಎಲ್ಲಿ? ನಮ್ಮನ್ನು ಟೀಕಿಸುವಂಥ ಇವರಿಗೆ ಯಾವ ನೈತಿಕತೆ ಇದೆ? ಆರ್ ಅಶೋಕ್ ಅವರೇ ಸಾರಿಗೆ ಸಚಿವರು ಆಗಿದ್ದಾಗ ಈ ರೀತಿ ಆಗಿರೋದು ಪ್ರೈಸ್ ಹೈಕು, ಬೇರೆ ಯಾರೂ ಅಲ್ಲ. ಈಗ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಬೀದಿಗಳದೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಓಕೆ, ಅಫ್ಕೋರ್ಸ್ ಮಾಡಲಿ. ಆದರೆ ಅವರ ಆಡಳಿತದ ಸಂದರ್ಭದಲ್ಲಿ ಮತ್ತೆ ಬೆಲೆ ಏರಿಕೆ ಯಾಕೆ ಮಾಡಿದ್ರು? ಬೆಲೆ ಏರಿಕೆ ಅನ್ನುವಂಥದ್ದು ಸರ್ಕಾರದಲ್ಲಿ ನಡೀತಕ್ಕಂಥ ಒಂದು ಆಯಾ ಕಾಲಘಟ್ಟಕ್ಕೆ ಆಯಾ ಸಮಯಕ್ಕೆ ತಕ್ಕಂಗೆ ಅದೊಂದು ಪ್ರಕ್ರಿಯೆ ಆಗಿದೆ. ಸೊ ಅವತ್ತು ಅವರು ಹೈಕ್ ಮಾಡಿದಾಗ ಯಾವುದು ಸಮಸ್ಯೆ ಅಲ್ಲ. ಇವತ್ತು ನಾವು ಹೈಕ್ ಮಾಡಿದ್ರಿಗಿನ ಅದು ದೊಡ್ಡ ಸಮಸ್ಯೆ ಆಗಿ ಇವತ್ತು ಬಿಂಬಿಸ್ತಾರೆ, ರಾಜಕೀಯ ಲಾಭ ಪಡ್ಕೊಳ್ತಿದ್ದಾರೆ. ಸೊ ಯಾವ ನೈತಿಕತೆಯೂ ಇಲ್ಲ ನಮ್ಮ ಬಗ್ಗೆ ಟೀಕೆ ಮಾಡೋದಕ್ಕೆ ಇವರಿಗೆ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಪೋಸ್ಟ್